ದಿನೇಶ್ ಅವರು ಬಂಧನ ಆಗಿದೆ ಸರ್. ಸರ್, ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ, ಮೋಡ ಪ್ರಕರಣದಲ್ಲಿ ಏನು ಆರೋಪ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಾಕ್ಷ್ಯಾಧಾರ ಅಂತೇಳಿ ತನಿಖೆಯ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವಿಳಂಬ ಆಯಿತು ಅನ್ನೋ ಒಂದು ಕಾರಣಕ್ಕೆ, ಮತ್ತು ಏನು ಸಿದ್ದರಾಮಯ್ಯವರು ತಮ್ಮ ಪ್ರಭಾವನ ಬೀರಿ ಒಂದು ಸುಳ್ಳು ವರದಿಗಳನ್ನು ಕೊಡಿಸಿರೋ ಅನ್ನೋ ಕಾರಣಕ್ಕೆ ಮೋಡ ಪ್ರಕರಣ ಮುಚ್ಚೋಯ್ತು ಅಂತೇಳಿ ಜನಸಾಮಾನ್ಯರಲ್ಲಿ ತಪ್ಪು ಭಾವನೆ ಮೂಡಿತು. ಆದರೆ ನನ್ನ ಒಂದು ಆರೋಪಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಮುಂದಿನ ದಿನ ಕ್ರಮ ಆಗುತ್ತೆ ಅಂತ ಈಗಾಗಲೇ ಹೇಳಿದ್ದೆ. ಅದೇ ಪ್ರಕಾರ ಇವತ್ತು ಏನು ಮೋಡ ಆಯುಕ್ತರಾಗಿದ್ದಂತಹ ದಿನೇಶ್ ಅವರನ್ನು ಜಾರಿ ನಿರ್ದೇಶಕ ಬಂಧಿಸಿದ್ದಾರೆ. ಸೊ ಇದೇ ರೀತಿ ಮುಂದಿನ ದಿನಗಳು ಇನ್ನೂ ಸಾಕಷ್ಟು ಜನ ಆರೋಪಗಳನ್ನು ಬಂಧಿಸುವಂಥ ಎಲ್ಲ ಸಾಧ್ಯತೆ ಇದ್ದೇ ಇದೆ. ನಾನು ಈಗಾಗಲೇ ಏನು ಹೇಳಿದ್ದೀನಿ, 50 ಅನ್ನೋ ಪದದಲ್ಲಿ ಯಾರು ಅಕ್ರಮ ಮಾಡಿದರೆ ಅವರೆಲ್ಲರೂ ಕೂಡ ಶಿಕ್ಷೆ ಆಗೋದು ಖಚಿತ. ಸರ್, ದಿನೇಶ್ ಅವ್ರ ಬಂಧನ ಯಾವ ಪ್ರಕರಣದಲ್ಲಿ ಆಗಿರೋದು ಸರ್? ಈಗ ಮೋಡ ಪ್ರಕರಣ ಸಂಬಂಧಪಟ್ಟಾಗ ಮೋಡ ಪ್ರಕರಣದಲ್ಲಿ ಅವರೇನು 50 ಅನ್ನೋ ಪದದಲ್ಲಿ ನಿವೇಶನಗಳು ಕೊಟ್ಟಿದ್ರು. ಆ ನಿವೇಶನಗಳ ಅಕ್ರಮ, ಅದರಲ್ಲಿ ನೂರಾರು ಕೋಟಿಗಳ ಒಂದು ಅಕ್ರಮ ಹಣ ವ್ಯವಹಾರ ನಡೆದಿರೋ ಕಾರಣಕ್ಕೆ ಜಾರಿ ನಿರ್ದೇಶನದ ಬಂಧನಕ್ಕೆ ಒಳಪಡಿಸಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ದೇಸಾಯಿ ಅವರು ಕಮಿಟಿ ಆಗ್ಬೋದು, ಲೋಕಾಯುಕ್ತ ಆಗ್ಬೋದು, ಕ್ಲೀನ್ ಚಿಟ್ ಕೊಟ್ಟರು ಸರ್. ಸರ್, ಅವರು ಕ್ಲೀನ್ ಚಿಟ್ ಅನ್ನು ಕೊಟ್ಟಿಲ್ಲ. ಅಲ್ಲಿ ಅವರು ಸ್ಪಷ್ಟವಾಗಿ ಬಂದರೆ ಅಕ್ರಮ ನಡೆದಿದ್ದು ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಅಕ್ರಮಕ್ಕೆ ಸಿದ್ದರಾಮಯ್ಯ ಕುಟುಂಬಕ್ಕೂ ಕಾರಣ ಇದು ಸಾಕ್ಷ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಅವರು ಅದೇ ಅವ್ರ ಪರವಾಗಿ ವರದಿ ಕೊಟ್ರಂತ ಅಷ್ಟೇ, ಅವರು ತೀರ್ಪು ಕೊಟ್ರಂತಲ್ಲ. ಸೊ ಮಾನ್ಯ ನ್ಯಾಯಾಲಯ ತೀರ್ಪು ಕೊಟ್ಟಾಗಲಷ್ಟೇ ಅದಕ್ಕೊಂದು ಅಂತಿಮ ಅನ್ನೋದು ಕಂಡು ಬರ್ತದೆ. ದಿನೇಶ್ ಅವರು ಆಯ್ತು ಸರ್, ನೆಕ್ಸ್ಟ್ ಯಾರು ಸರ್? ಅಲ್ಲ, ಮುಂದೆ ಇನ್ನೂ ಹಲವಾರು ಇದರಲ್ಲ, ಇಂಥವರೇ ಅಂತ ನಾನು ಸ್ಪಷ್ಟ ಹೇಳೋಕ್ಕಾಗಲ್ಲ. ಖಂಡಿತವಾಗ್ಲೂ ಮುಂದಿನಲ್ಲಿ ಇನ್ನು ನಟೇಶ್ ಅವರಿದ್ದಾರೆ, ಅಂಥ ಸಾಕಷ್ಟು ಜನ ಅಧಿಕಾರಿಗಳಿದ್ದಾರೆ, ಮತ್ತು ಅದೇ ರೀತಿ ಸಾಕಷ್ಟು ಜನ ಏನು ಅಕ್ರಮ ನಿವೇಶನ ಪಡೆದಿದ್ದಾರೆ ಅಂಥ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ. ಸೊ ಅವರೆಲ್ಲರೂ ಹಂತವಾಗಿ ಬಂಧನ ಆಗ್ತಾ ಹೋಗುತ್ತೆ. ನೀವು ದೂರು ಕೊಟ್ಟಿದ್ರಲ್ಲ ಸರ್, ಅವರು A1, A2, A3, A4 ಅವರು ಆಗ್ತಾರೆ ಹೇಗೆ? ಅವ್ರ ಹೆಸರು ಅಲ್ಲ, ಅವ್ರದ್ದು ಈಗಾಗಲೇ ಅದು ಬಗ್ಗೆ ಸಂಬಂಧಪಟ್ಟಾಗೆ ನ್ಯಾಯಾಲಯದಲ್ಲಿ ಅರ್ಜಿ ಬಾಕಿ ಇರೋದ್ರಿಂದ ಸೊ ಸದ್ಯಕ್ಕೆ ಅವ್ರನ್ನ ಬಂಧಿಸುವಂಥ ಒಂದು ಇದಿಲ್ಲ. ಒಂದರಿಂದ 4ನೇ ಆರೋಪಿಗಳು. ಮುಂದಿನ ದಿನಗಳಲ್ಲಿ ಅವ್ರನ್ನೂ ಕೂಡ ಬಂಧಿಸುವಂಥದ್ದು, ಅವ್ರಿಗೊಂದು ಶಿಕ್ಷೆ ಆದಂಥ ಖಚಿತ. ಸರ್, ಈಗ ದಿನೇಶ್ ಕುಮಾರ್ ಅವರ ಹೆಸರು ಜಾಸ್ತಿ ಕೇಳಿ ಬಂದಿದ್ದು ಈ ಕಾರ್ತಿಕ್ ಲೇಔಟ್ ಮಂಜುನಾಥ್ ಹಾಗೂ ಬಿಲ್ಡರ್ ಜಯರಾಮ್ ಆ ವಿಚಾರದಲ್ಲಿ ಸಾಕಷ್ಟು ವಿಡಿಯೋಗಳು ಕೂಡ ತನಿಖೆಯನ್ನು ಕೂಡ ಮಾಡಿದ್ದು. ಒಂದು 2-3 ದಿನಗಳ ಕಾಲ ದಾಖಲೆಗಳನ್ನು ಶೋಧ ಕಾರ್ಯ ಕೂಡ ಮಾಡಿತ್ತು. ಅಕ್ರಮವಾಗಿ ಮನಿ ಲ್ಯಾಂಡಿಂಗ್ ಆಗಿದೆ ಅನ್ನುವಂಥದ್ದು ದುಡ್ಡು ವಿಡಿಯೋ ಎಲ್ಲ ಸಿಕ್ಕಿತ್ತು ಸರ್. ಅದನ್ನೇ ನೂರಾರು ಕೋಟಿಗಳ ಅಕ್ರಮ ಹಣ ವ್ಯವಹಾರ ನಡೆದಿದೆ, ಅದು ಸಾಬೀತಾಗಿದೆ. ಹೀಗಾಗಿ ಅವರ ಒಂದು ಕೆಲವು ಆಸ್ತಿಗಳನ್ನು ಜಪ್ತಿ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿನೂ ಕೂಡ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧನ ಕೂಡ ಒಳಪಡಿಸಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಏನು ಈಗಾಗಲೇ 50 ಅನ್ನೋ ಪದದಲ್ಲಿ ಏನು ಅಕ್ರಮ ನಿವೇಶನ ಆಗಿದೆ ಅವೆಲ್ಲವನ್ನೂ ಕೂಡ ಸಾಕಷ್ಟು ನಿವೇಶನವನ್ನು ಜಾರಿ ನಿರ್ದೇಶನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಅಷ್ಟು ಏನು ಬಾಕಿ ಇದೆ ಅದೆಲ್ಲವನ್ನೂ ಕೂಡ ಮುಟ್ಟುಗೋಲು ಹಾಕೊಂಡು ಇವರೇನು ಅಕ್ರಮ ಆಸ್ತಿ ಮಾಡಿದ್ರೆ ಆ ಆಸ್ತಿಗಳನ್ನು ಕೂಡ ವಶಪಡಿಸ್ಕೊಂಡು ಎಲ್ಲ ಸಾಧ್ಯತೆ ಇದ್ದೇ ಇದೆ. ಅಂದ್ರೆ ಸರ್, ಸಾಕಷ್ಟು ಮಂದಿ ವಿರುದ್ಧ ನೀವು ದೂರು ಸಲ್ಲಿಸಿದ್ರಿ ಸರ್. ಈಗ ಯಾವುದೋ ಬಿಲ್ಡರ್ ಜಯರಾಮ್ ಜೊತೆಗೆ ಮಂಜುನಾಥ್, ಆಮೇಲೆ GT ಅವರ ಅಳಿಯ, ಹೀಗೆ ಅವರೆಲ್ಲರಿಗೂ ಕ್ರಮ ಆಗುತ್ತೆ ಸರ್? ಖಂಡಿತವಾಗ್ಲೂ 50 ಅನ್ನೋ ಪಥದಲ್ಲಿ 1000ಕ್ಕಿಂತ ಹೆಚ್ಚಿನ ನಿವೇಶನಗಳ ಅಕ್ರಮ ವ್ಯವಹಾರ ಆಗಿದೆ. ನೂರಾರು ಜನರು ಆ ಅಕ್ರಮ ಫಲಾನುಭವಿಗಳಾಗಿದ್ದಾರೆ. ಆ ಎಲ್ಲ ನೂರಾರು ಜನ ಏನು ಆರೋಪಿಗಳಾರೆ ಎಲ್ಲರೂ ಕೂಡ ಬಂಧನರಾಗಿದ್ದಾರೆ ಸರ್. ಅಲ್ಲಿ ಸ್ಪಷ್ಟವಾಗಿ ನಾನು ಹೇಳೋಕ್ಕಾಗಲ್ಲ. ಈ ಅಬ್ದುಲ್ ವಾಹಿದ್ದು, ಮತ್ತು ರವಿಕುಮಾರು, ಮತ್ತು ಜಯರಾಮು, ಮತ್ತು GT ದೇವರಾಳಿಯ ಮಹೇಂದ್ರ ಅನ್ನೋರಿದ್ದಾರೆ. ಇದರ ಸಾಕಷ್ಟು ಜನ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಖಂಡಿತ ಮುಂದಿನ ದಿನಗಳಲ್ಲಿ ಶಿಕ್ಷೆ ಆಗೇ ಆಗುತ್ತೆ. ಅವರೆಲ್ಲರೂ ಕೂಡ ಕಾರಾಗೃಹ ನಮಿಸಿ. ಇಲ್ಲಿ ಎಲ್ಲರಿಗೂ ಒಂದು ಎಚ್ಚರಿಕೆ ಏನಾಗಿದೆ, ಕೆಲವು ಪ್ರಭಾವ ವ್ಯಕ್ತಿಗಳು ನಾವು ಅಧಿಕಾರದಲ್ಲಿದ್ದೀವಿ, ಅಧಿಕಾರಿಗಳು ನಾವು ದೊಡ್ಡ ಅಧಿಕಾರದಲ್ಲಿದ್ದೀವಿ, ನಾವೇನು ತಪ್ಪು ಮಾಡೋದು ನಮ್ಗೆ ಶಿಕ್ಷೆ ಆಗಲ್ಲ ಅಂತೇಳಿ ಒಂದು ತಪ್ಪು ಅಭಿಪ್ರಾಯಗಳಿತ್ತಲ್ಲ, ಅದಕ್ಕೊಂದು ಎಚ್ಚರಿಕೆ ಇದು. ಸೊ ಅವ್ರು ಎಷ್ಟೇ ದೊಡ್ಡ ಪ್ರಭಾವ ಸ್ಥಾನದಲ್ಲಿದ್ದರೂ ಕೂಡ ಅಪರಾಧ ಕೃತ್ಯ ಎಸೆದಾಗ ನನ್ನಂಥ ಸಾಮಾನ್ಯ ವ್ಯಕ್ತಿ ದೂರರ್ಜಿ ಕೊಟ್ಟರು ಕೂಡ ಶಿಕ್ಷೆಗೆ ಆಗ್ತೀವಿ ಅನ್ನೋದು ಎಚ್ಚರಿಕೆ ಪ್ರಭಾವಿ ವ್ಯಕ್ತಿಗಳಿಗೆ ಅಕ್ರಮ ಮಾಡುವಂಥ ಪ್ರಭಾವಿ ವ್ಯಕ್ತಿಗಳಿಗೆ ಇದೊಂದು ಎಚ್ಚರಿಕೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಟೇಶ್ ಅವರು ಕೂಡ ಭಯಂಕರವಾಗಿ ಅವರೇ ಪ್ರಾರಂಭ ಮಾಡಿದ್ರು. 50 ಅನ್ನೋ ಪದದಲ್ಲಿ ಅಕ್ರಮ ಶುರು ಮಾಡಿದ್ದೆ ಅವರು. ಸೊ ಅವ್ರ ವಿರುದ್ಧ ಕ್ರಮ ಮೊದಲೇ ಅವರು ಬಂಧನಗೊಳ್ಳಬೇಕಾಗಿತ್ತು. ಅವರು ನ್ಯಾಯಾಲಯದ ಮೊರೆ ಹೋಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಅವ್ರನ್ನೂ ಕೂಡ ಬಂಧಿಸೋ ಸಾಧ್ಯತೆ ಇದೆ. ಓಕೆ ಸರ್, ಇದು ಹೊರತುಪಡಿಸಿ ಸರ್, ಇನ್ನೊಂದು ಪ್ರಕರಣ ಧರ್ಮಸ್ಥಳದಲ್ಲಿ ನಿಮ್ಮ ವಿರುದ್ಧ ಈಗ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ದೂರು ಸಲ್ಲಿಸುತ್ತಿದ್ದಾರೆ ಸರ್. ಇಲ್ಲಿ ನೋಡಿ, ನನಗೆ ಬಹಳ ಆಶ್ಚರ್ಯ ಅಂತಂದ್ರೆ, ಸೌಜನ್ಯ ಪ್ರಕರಣಕ್ಕೆ ನಿಶ್ಚಲ್ ಜೈನು, ಧೀರಜ್ ಜೈನು, ದೀಪಕ್ ಕೆಲ್ಲ ಮತ್ತು ಇತರ ಕಾರಣ ಅಂತೇಳಿ ದೊಡ್ಡ ಆರೋಪ ಮಾಡಿದ್ರು. ಅದ್ರ ಬಗ್ಗೆ ದೊಡ್ಡ ಪ್ರತಿಭಟನೆ ಮಾಡಿದ್ರು.
ಆದರೆ ತನಿಖೆಯಿಂದ ಮತ್ತು ಮಾನ್ಯಾಲಯದ ಆದೇಶದಿಂದ ಅವರು ನಿರಪರಾಧ ಅವ್ರಿಗೂ ಇದಕ್ಕೂ ಸಂಬಂಧ ಅಂತ ಆದೇಶ ಮಾಡಿ ಆದರೆ ಅವ್ರದ್ದೇ ಯಾರು ಕ್ರಮ ತಗೊಳ್ಳಿಲ್ಲ. ನಾನು ದೂರು ಕೊಟ್ಟಿದ್ದೀನಿ, ಸಾಕ್ಷ್ಯಾಧಾರ ಸಮೇತ ಕೊಟ್ಟಿದ್ದೀನಿ. ಅವರು ಬರೀ ಆರೋಪ ಮಾಡೋರು ಅಷ್ಟೇ ಹೊರತು ಅದಕ್ಕೆ ಪೂರಕವಾದ ಯಾವುದೇ ಸಾಕ್ಷ್ಯಾಧಾರ ಕೊಟ್ಟಿಲ್ಲ. ನಾನು ಸಾಕ್ಷ್ಯಾಧಾರ ಸಮೇತ ದೂರು ಕೊಟ್ಟಿದ್ದೀನಿ. ಆದರೆ ಅದರ ವಿರುದ್ಧ ನಾ ದೂರು ಕೊಟ್ಟು ನನ್ನನ್ನು ಬಂಧಿಸಬೇಕು. ಯಾವ ಕಾರಣಕ್ಕೆ ಬಂಧಿಸಬೇಕು? ಹಾಗಾದ್ರೆ ಒಬ್ಬ ವ್ಯಕ್ತಿ ತನ್ನ ಬಳಿ ಇರೋ ಸಾಕ್ಷ್ಯಾಧಾರ ಇಟ್ಕೊಂಡು ದೂರು ಕೊಟ್ಟಿದ ತಕ್ಷಣ ಅವ್ರು ಬಂಧಿಸಬೇಕು ಅಂದರೆ ಇದೊಂಥರ ಹಾಸ್ಯಾಸ್ಪದ. ಅಲ್ಲ, ನೀವು ಅವತ್ತೇನು ಸ್ಪಾಟ್ ಅಲ್ಲಿ ಇದ್ರಾ ಅಥವಾ ನೀವು ಷಡ್ಯಂತ್ರ ಮಾಡ್ತಿದ್ರಿ, ಪ್ರಕರಣ ದಿಕ್ಕು ತಪ್ಪಿಸುವಂತ ಯತ್ನ ಮಾಡ್ತಿದ್ದೀರಿ? ನೀವು 2012 ಇಸ್ವಿನಲ್ಲಿ ಅವಾಗೇನೋ ಸ್ಥಳದಲ್ಲಿದ್ರ? ಈ ತರದೆಲ್ಲ ಪ್ರಶ್ನೆಗಳು ಬರ್ತಿದೆ. ಮತ್ತೆ ಮೈಸೂರಿನಿಂದ ನೀವು ಈ ಪ್ರಕರಣ ತಗೊಂಡೋಗ್ತಿದ್ರೆ ಇದೆಲ್ಲ ಷಡ್ಯಂತ್ರದ ಒಂದು ಭಾಗ ಅನ್ನೋ ತರದಲ್ಲಿ. ಸರ್, ನಾನು ಮೈಸೂರು ನಿವಾಸಿ ಆಗಿರು ಕೂಡ ನಾನು ಭಾರತದ ಪ್ರಜೆ. ಸೊ ಭಾರತದ ಎಲ್ಲೇ ಅಕ್ರಮನೇ ನಡೆದ್ರು ಕೂಡ ಅಲ್ಲಿ ಪ್ರಶ್ನಿಸುವಂಥ ಹಕ್ಕು ನನಗಿದೆ. ಆ ಪ್ರಶ್ನೆ ನಾನು ಮಾಡೇ ಮಾಡ್ತೀನಿ. ಅವರು ಏನು ಧರ್ಮಸ್ಥಳದಲ್ಲಿ ಸೌಜನ್ಯ ಹೋರಾಟ ಅಂತೇಳಿ ಹಲವಾರು ವರ್ಷಗಳು ಹೋರಾಟ ಮಾಡಿದ್ರು. ಅವ್ರು ಯಾಕೆ ನ್ಯಾಯ ಕೊಡಿಸೋ ಪ್ರಯತ್ನ ಪಡಲಿಲ್ಲ ಇದುವರೆಗೂ? ಅವರು ಕೊಡಿಸಿದ್ರೆ ನಾನು ಹೋಗೋ ಅಗತ್ಯನೇ ಇರಲಿಲ್ಲ. ಅವರು ಸುಮ್ಮನೆ ವೃತ ಆರೋಪಗಳು ಮಾಡಿಕೊಂಡು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂಥ ಯಾವುದೇ ಒಂದು ಕಾನೂನುಬದ್ಧ ಒಂದು ಪ್ರಯತ್ನ ಮಾಡದಿದ್ದಾಗ ಅದನ್ನು ನೋಡಿ ನಾನು ಅನಿವಾರ್ಯವಾಗಿ ಈ ಪ್ರಕರಣ ಒಂದು ನ್ಯಾಯ ಕೊಡಿಸಬೇಕು ಅಂತ ಅನ್ಸಿದ್ರೆ ನಾನು ದೂರು ಕೊಟ್ಟಿದ್ದೀನಿ. ನೀವು ಕೂಡ ವೃತ ಆರೋಪ ಮಾಡ್ತಿದ್ರಿ ಅಂತ ಸರ್. ವಿಠಲ್ ಗೌಡ್ರ ಮೇಲೆ ಆರೋಪ ಮಾಡ್ತೀರಿ. ಅವ್ರ ತಂದೆ ಮಗಳ ಸಂಬಂಧ ಇರ್ತಿತ್ತು, ಅಂತ ಸಂಬಂಧಕ್ಕೆ ಕೊಳ್ಳಿ ಇಡುವಂತ ಕೆಲಸ ಮಾಡಿದ್ರಿ ಅನ್ನೋ ಆಕ್ರೋಶ ಈಗ ಭುಗಿಲಿದೆ ಸರ್ ನಿಮ್ಗೆ. ಸರ್, ಸ್ವಂತ ತಂದೆ ತಾಯಿಗಳೇ ಮರ್ಯಾದೆ ಅತ್ಯಂತ ಮಾಡಿ ಅವರ ಸ್ವಂತ ಮಕ್ಕಳನ್ನೆಲ್ಲ ಸುಟ್ಟಾಕಿರೋದು ಸಾಕಷ್ಟು ಪ್ರಕರಣ ಇದೆ. ಅವರು ಆ ಸಂಬಂಧಿಕರನ್ನ ಕಾರಣಕ್ಕೆ ಅವರು ಅದು ಅಪರಾಧ ಕೃತ್ಯ ಮಾಡಿಲ್ಲ ಅನ್ನೋದಕ್ಕೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಅಪರಾಧ ಕೃತ್ಯ ಮಾಡಿದ್ರೆ ಇಲ್ಲೋ ಅನ್ನೋದಷ್ಟೇ ಹೊರತು ಅವ್ರಿಗೂ ಆ ಮೃತರಿಗೂ ಏನು ಸಂಬಂಧ ಅನ್ನೋದು ಮುಖ್ಯ ಅಲ್ಲ. ಸೊ ನಾನು ದಾಖಲಾತಿಗಳ ಸಮೇತ 12 ಪುಟಗಳ ಸುದೀರ್ಘವಾಗಿ ದೂರನ್ನು ಕೊಟ್ಟಿದ್ದೀನಿ. ಅದರಲ್ಲಿರೋ ಅಂಶಗಳ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ನಾನು ಏನು ಅಂಶಗಳು ಹೇಳಿ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಎಲ್ಲರೂ ಅದು ಬಿಟ್ಟು ಬಾಕಿ ಸುಮ್ಮನೆ ವೈಯಕ್ತಿಕ ನಿಂದನೆಗಳು ಮಾಡ್ತಾರಂತ ಕೆಲಸಗಳು ಮಾಡ್ತಾರೆ ಅಷ್ಟೇ ಹೊರತು ವೈಜ್ಞಾನಿಕವಾಗಿ ನಾನು ಏನು ದೂರು ಕೊಟ್ಟಿದ್ದೀನಿ ಅದೇ ರೀತಿ ವೈಜ್ಞಾನಿಕವಾಗಿ ಅವರು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಇರೋದನ್ನ ಮಾನ್ಯ ಜನರು ಗಮನಿಸ್ತಾ ಇದ್ದಾರೆ. ನಿಮ್ದು ಮುಂಪರಿ ಪರೀಕ್ಷೆ ಮಾಡಬೇಕು ಅಂತ ಸರ್ ಈಗ? ಸರ್, ಎಲ್ಲ ರೀತಿಯ ಪರೀಕ್ಷೆ ಸಿದ್ಧವಾಗಿಯೇ ನಾನು ಹೋರಾಟಕ್ಕೆ ಇಳಿದಿರೋಂಥದ್ದು. ಯಾವುದೇ ರೀತಿಯ ಪರೀಕ್ಷೆ ಮಾಡಲಿ ನಾನು ಅದಕ್ಕೆ ಸಿದ್ಧನಾಗಿದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.